ಇದು ನೋಡಿ, ಇದೇನು ಸೀರಿಯಸ್ ಏನಲ್ಲ. ಈಗ ಆ ಮಗು ಈಗ ಸ್ಟೇಬಲ್ ಆಗಿದೆ, ಮಗುಗೇನು ಸಮಸ್ಯೆ ಏನಿಲ್ಲ, ಮಗುನೂ ಕೂಡ ಚೆನ್ನಾಗಿದೆ. ಆದ್ದರಿಂದ ಇದು ನಮಗೆಲ್ಲರಿಗೂ ಕೂಡ HMPV ಚೈನಾದಲ್ಲಿ ಬಂದಿದೆ, ಅಲ್ಲಿ ಔಟ್ಬ್ರೇಕ್ ಆಗಿದೆ ಅಂತ ಅದು ವಿಷಯ ಇರುವಂಥದ್ದು. ಅದಕ್ಕೂ ಸಂಬಂಧ ಇದೆ ಅಂತ ನಮಗೇನು ಕಾಣಿಸ್ತಾ ಇಲ್ಲ. ಆದ್ದರಿಂದ ಮುಂದೆ ನೋಡೋಣ. ನಾವು ಇಷ್ಟು ಬೇಗ ನಾವು ಈ ಬೇರೆ ಬೇರೆ ಅನಾವಶ್ಯಕವಾಗಿ ಏನೇನು ತೀರ್ಮಾನಗಳು ಬರೋದಕ್ಕಿಂತ ಹೆಚ್ಚಾಗಿ ಕೇಂದ್ರ ಸರ್ಕಾರ ಇದೆ, ICMR ಇದೆ, ನಾವೆಲ್ಲ ಕೂತ್ಕೊಂಡು ನೋಡಿ ಈಗ ಏನೇನು ಅಡ್ವೈಸರಿಗಳು ಕೊಡಬೇಕಾಗಿದೆ ಅದೆಲ್ಲ ಕೊಟ್ಟಾಗಿದೆ. ಅದರ ಪ್ರಕಾರ ಸಹಜವಾದಂಥ ನಾವು ಎಚ್ಚರಿಕೆ ವಹಿಸ್ಕೋಬೇಕು. ಅದನ್ನು ಎಲ್ಲರೂ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನಾವು ಹೇಳೋದು. ಆತಂಕ ಪಡೆದು ಬೇಕಾಗಿಲ್ಲ ಅಂತಲೇ ಹೇಳೋದು. ಅದೇ ಆತಂಕ ಪಡಬೇಡಿ. ಆ ಥರ ಆಗಿದ್ರೆ ಇಷ್ಟೊತ್ತಿಗೆ ಬೇರೆ ಬೇರೆ ರೀತಿಯಲ್ಲಿ ಕ್ರಮಗಳು ತೊಗೊಳ್ತಾ ಇದ್ರೆ ಆತಂಕ ಪಡೆಯುವಂಥದ್ದು ಏನಿಲ್ಲ. ಈ ವೈರಸ್ಸು ಇದು ಮೊದಲಿಂದ ಇರುವಂಥದ್ದೇ. 2001ನೇ ಇಸ್ವಿಯಲ್ಲಿ ಇದನ್ನು ಮೊದಲನೇ ಬಾರಿಗೆ ಅದನ್ನು ಪತ್ತೆ ಹಚ್ಚಿದ್ರು. ಅದಕ್ಕಿಂತ ಮುಂಚೆನೂ ಇತ್ತೇನೋ, ಅದನ್ನು ಐಡೆಂಟಿಫೈ ಮಾಡಿ 2001ನಲ್ಲಿ. ಅದರಿಂದ ಇದು ನಮ್ಮ ದೇಶದಲ್ಲೂ ಕೂಡ ಇದೆ. ನಮ್ಮ HMPV ವೈರಸ್ಸಿನ ಎಫೆಕ್ಟ್ ಆಗಿ ಅದು ಏನು ಕೆಮ್ಮು, ಕಫ ಇದೆಲ್ಲ ಸ್ವಲ್ಪ ಬರ್ತದೆ. ಅದರಲ್ಲೂ ಹೆಚ್ಚು ಮಕ್ಕಳಿಗೆ ಇಮ್ಯುನಿಟಿ ಕಮ್ಮಿ ಇರೋರಿಗೆ ಹೆಚ್ಚು ಬರುವಂಥದ್ದು, ಮಕ್ಕಳಿಗೆ ವಿಶೇಷವಾಗಿ ಎಫೆಕ್ಟ್ ಆಗ್ತಕ್ಕಂಥದ್ದು. ಮತ್ತು ಸಹಜವಾಗಿ ಅದು ಬರ್ತದೆ. ಒಟ್ಟು ಈಗ ಬೇರೆ ನೆಗಡಿ ಬರ್ತದೆ, ಬೇರೆ ಜ್ವರಗಳು ಬರ್ತದೆ. ಈಗ ವೈರಸ್ಸಿನ ಈ ಒಂದು ಸಮಯದಲ್ಲಿ ಇದು ಬೇರೆ ಬೇರೆ ಥರ ಬರ್ತದೆ, ಹೊರಟೋಗ್ತದೆ. ಇದರಿಂದ ಬೇರೆ ಥರ ಏನು ಫೆಟಲಿಟೀಸ್ ಇದರಲ್ಲಿ ಕೆಲವು ಡೇಟಾ ಹೇಳುವಂಥದ್ದು HMPVಯಿಂದ ಬಂದಿರತಕ್ಕಂಥವ್ರಿಗೆ 1% ಕೆಲವರಿಗೆ ಅದರಿಂದ ತೀವ್ರತೆ ಆಗುವಂಥದ್ದು ಕೂಡ ಕಾಣಬರ್ತದೆ ಅಂತ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.